ಚೆನ್ನಾಗಿ ಬರ್ತೈತೆ ಅಂತ ಹೇಳು. ಹೇಳ ಹಾಯ್ ಹಲೋ ನಮಸ್ಕಾರ, ನಾನು ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೈಸ್. ಈ ಸೆಮ್ ಹೆಂಗ್ ಬಂದ್ಬಿಟ್ರೆ ಹೆಂಗ್ ಡೇಸ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಗೈಸ್. ಬೆಳಗ್ಗೆಯಿಂದ ಕುತ್ಕೊಂಡು ಒಂದು ರಿಪೋರ್ಟ್ ಮಾಡೋದಕ್ಕೆ ನಾನು ಯಾವತ್ತೂ ಲ್ಯಾಪ್ಟಾಪ್ ಅಲ್ಲಿ ಟ್ರೈ ಮಾಡಿಲ್ಲ, ಫೋನಲ್ಲಿ ಹಂಗೆ ಎಡಿಟ್ ಮಾಡ್ಬಿಟ್ಟು ಕೊಟ್ಬಿಡ್ತಿದ್ದೆ. ಇದು ಸ್ವಲ್ಪ ಜಾಸ್ತಿ ತಲೆ ಕೈ ಆಗ್ತಾ ಇದೆ. ಅದರಲ್ಲೂ ನಂದಂತೂ ಮೂರ್ ಸಬ್ಜೆಕ್ಟಿಗೆ ರಿಪೋರ್ಟ್ ಮಾಡಬೇಕು. ನಮ್ದೊಂದು ಎಕ್ಸ್ಟ್ರಾ ತಲೆ ಕೆಟ್ಟು ಹೋಗ್ಬಿಟ್ಟೈತೆ. ಬೆಳಗ್ಗೆಯಿಂದ ಇದೇ ಕೆಲಸ ಆಗೈತೆ. ಬೆಳಗ್ಗೆಯಿಂದ ಒಂದು ಸ್ವಲ್ಪನೂ ವಿಡಿಯೋನೇ ಮಾಡೋಕ್ಕಾಗಿಲ್ಲ. ಫುಲ್ ಟೆನ್ಷನ್ ಇದ್ರ ಬಗ್ಗೆನೆ. ಅದಕ್ಕೆ ಹಂಗೆ ಇವಾಗ ಅದು ಏನು ರಿಪೋರ್ಟ್ನ ಮಾಡ್ಕೊಂಡೇನೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇವತ್ತೆಲ್ಲ ಇಂಡಸ್ಟ್ರಿಯಲ್ದು ಇದಕ್ಕೆ ಹೋಗಿದ್ದಾರೆ, ಯಾವುದು ಕ್ಲಾಸಸ್ ಇಲ್ಲ. ನೋಡಿ ನಾನು ಇವಳು ಮಾತ್ರ ಬಂದ್ಬಿಟ್ಟು ಅವಳೇನೋ ಇಂಟರ್ನಲ್ಸಿಗೆ ಏನೋ ಪ್ರಿಪೇರ್ ಮಾಡ್ಕೊತಾ ಇದ್ದಾಳೆ. ನಂದು ನಾಳೆ ಸ್ವಲ್ಪ ಸೆಮಿನಾರ್ ಕೊಡಬೇಕು, ಅದ್ರದ್ದು ಮತ್ತೆ ಬೇರೆ ಸಬ್ಜೆಕ್ಟ್ ಇಂದು ರಿಪೋರ್ಟ್ಸ್ ಇದೆ, ಅದನ್ನ ಮಾಡ್ಕೊತಾ ಇದ್ದೀನಿ. ಮೋನಿಶಾ ಕೇಳ್ತಿದ್ದೆ, ಏನು ಕೇಳಲ್ಲ ತಡಿ, ಅವಳಾಗ್ಲೇ ನನ್ನ ಮುಖ ನೋಡ್ತಾವಳು ಏನ್ ಕೇಳ್ತಾಳು ಅಂತ. ಅಲ್ಲ ಮೋನಿಶಾ, ನಿನ್ಗೆ ಇಂಜಿನಿಯರ್ ತಗೊಂಡ್ಬಿಟ್ಟು ಯಾವತ್ತಾದ್ರೂ ರಿಗ್ರೆಟ್ ಮಾಡಿದ್ಯಾ? ನಿನ್ ಮೈಂಡ್ ವಾಯ್ಸ್ ನಾನೇ ಹೇಳ ಪ್ರತಿದಿನ ರಿಗ್ರೆಟ್ ಮಾಡ್ತಾ ಇದ್ದೀನಿ. ಹೇಳು, ಹ್ಯಾಪಿ ಆಗಿದೆ ಇಂಜಿನಿಯರಿಂಗ್ ತಗೊಂಡು? ಹ್ಯಾಪಿ ಆಗಿದ್ದೀನಿ, ವಿಡಿಯೋ ಆನ್ ಮಾಡಿದ್ದೀನಿ ಅಂತ ಹಂಗೆ ಹೇಳ್ತಾವಳೆ. ವಾ ದೇವ್ರೆ, ನಮ್ಗೆ ನಾವು CS ಮಾಡ್ಕೊಂಬಂದ್ರೆ ಇಷ್ಟು ತಲೆಗಾಗ್ತೈತೆ. ಅವಳ ಬಯೋ ಓದಿರೋದು PU ಸರಿ ತಲೆಗಾಗುತ್ತೆ. ಆನ್ ಮಾಡಿದೀನಿ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಗೈಸ್. ರಿಪೋರ್ಟ್ ಮಾಡೋದಕ್ಕೇನೆ ನಿಸರ್ಗಂಗ್ ಕಾಲ್ ಮಾಡಿ ಹೇಳ್ತಾಳೆ, ರಿಪೋರ್ಟ್ ಮಾಡ್ಕೊಟ್ಬಿಡು, ನನಗ್ ಮಾಡಕ್ ಬರಲ್ಲ ಅಂತ. ಅವಳು ಏನಾದ್ರೂ ಒಂದ್ ರಿಪೋರ್ಟ್ ಮಾಡ್ಬಿಟ್ರೆ ಅವಳು ಕೇಳಿದ್ ಕೊಡಿಸ್ಬಿಡ್ತೀನಿ ನಾನು. ಏನ್ ಕತ್ ಮಾಡ್ದೆ ಹೇಳು, ಏನ್ ಅದೇ ಮನುಷ್ಯ ಟೈಮ್ ಇರಲ್ಲ ವರ್ಕ್ ಮಾಡಕ್, ಅದೇ ಇಂಜಿನಿಯರಿಂಗು. ಹೌದಾ? ಪ್ರಾಜೆಕ್ಟ್ ಅಂತೂ ಪ್ರೋ ಮ್ಯಾಕ್ಸ್ ಇವಳು ಪ್ರಾಜೆಕ್ಟ್ ಮಾಡೋದ್ರಲ್ಲಿ ಸಖತ್ತಾಗಿ ಮಾಡ್ತಾಳೆ. ಫುಲ್ ಎಲ್ಲ ಒಂದೂನು ವರ್ಕ್ ಆಗಿಲ್ಲ ಅನ್ನೋದೇ ಇಲ್ಲ, ಎಲ್ಲ ಪ್ರಾಜೆಕ್ಟ್ ಸೂಪರ್ ಹಿಟ್. ಒಂದು ಪ್ರಾಜೆಕ್ಟ್ ಮಾಡಿಲ್ಲ ಗೈಸ್ ಇವಳು. ಎಲ್ಲದಕ್ಕೂ ಇದೇ ಡೈಲಾಗ್ ಹೇಳ್ತಾಳೆ, ರಿಪೋರ್ಟ್ ಯಾರು ಮಾಡಿದ್ದು, DSC ಯಾರು ಮಾಡಿದ್ದು, ಪೈಥಾನ್ ಯಾರು ಮಾಡಿದ್ದು ಎಲ್ಲ. ಪೈಥಾನು ಗೈಸ್, ಅಲೋ ಪೈಥಾನ್ ಏನು ಇರ್ಲಿಲ್ಲ, ಕೋಡ್ನ ರನ್ ಮಾಡೋದು ಅಷ್ಟೇ ಇದ್ದಿದ್ದು. ನೋಡಿದ್ರೆ ಅವ್ರ ಅಣ್ಣನ ಕೈಯಲ್ಲಿ ಮಾಡಿಸಿದ್ದಾಳೆ. ನಂದು ರಿಪೋರ್ಟೇ ತಲೆ ಕೆಡ್ತಾ ಇದೆ ಗೈಸ್. ಹೇಳಿ ಮನೀಷಾ, ನನ್ನ ಯೂಟ್ಯೂಬಲ್ಲಿ ಇವಾಗ ನಂದು ಅವಳದು ಒಂದು ಡೀಲ್ ಆಯ್ತು. ನನ್ನ ಯೂಟ್ಯೂಬಲ್ಲಿ ನಾನು ಅನ್ಕೊಂಡಿರೋದು ಆದಷ್ಟು ಬೇಗ ಆದ್ರೆ ಅವಳು ಏನ್ ಕೇಳಿದ್ರು, ಪ್ರಪಂಚದಲ್ಲಿ ಏನೇ ಕೇಳಿದ್ರು ತಗೊಬಂದ್ ಕೊಡ್ತೀನಿ. ಏನ್ ಕೇಳಿದ್ರು ಅಂದ್ರೆ ಗೈಸ್ ಏನ್ ಕೇಳಿದ್ರು ತಗೊಬಂದ್ ಕೊಡ್ತೀನಿ. ಅವಳು ತಗೊಬಂದ್ ಕೊಡೋ ಆಗೋವಂಥದ್ದು ಕೇಳ್ಬೇಕು. ಇವಾಗ ಚಂದ್ರ ಬೇಕು, ಪ್ರಪಂಚದಲ್ಲೇ ತಾನೇ ಚಂದ್ರ ಇರೋದು. ಚಂದ್ರ ಬೇಕು, ಸೂರ್ಯ ಬೇಕು ಅಂತಂದ್ರೆ ತಂದ್ಕೊಡಕ್ಕಾಗಲ್ಲ, ತಗೊಬಂದ್ ಕೊಡೋ ಅಂಥದ್ದು ಆಗಿರ್ಬೇಕು. ಮುಂದೆ ನಾನು ಹೇಳಕ್ಕಾಗಲ್ಲ, ಕ್ಯಾಮ್ರಾ ಮಾಡಿದ್ವಿ. ಅವಳಿಗೆ ಏನ್ ಬೇಕು ಅಂತ ಅನ್ನೋದನ್ನ ಹೇಳಕ್ಕಾಗಲ್ಲ. ಅವಳು ಏನೋ ಬೇಕು, ಹೌದು, ಅದು ಹೇಳಕ್ ಆಗ್ತಾ ಇಲ್ಲ ಅಷ್ಟೇ ಅವಳಿಗೆ. ಮನೀಷಾ ಫಿಂಗರ್ ಕ್ರಾಸ್, ಏನ್ ಬೇಕು ಅದು ಸಿಗುತ್ತೆ. ಯಾವುದು ನಮ್ಮದು ನಮಗೆ ಏನೋ ಸಿಗುವುದು, ಯಾವುದು ಇಲ್ಲಿಲ್ಲ, ಏನು ಮಾಡಕ್ ಆಗಲ್ಲ. ಕೇಳಿದ್ ಕೊಡಿಸ್ಬೇಕು. ನಿಂದೇನು ಒಂದ್ ಪ್ಲೇಟ್ ಪಾನಿಪುರಿ? ಏನ್ ಗೊತ್ತಾ, ಅವಳು ಎಷ್ಟೇ ತಿಂದಿರ್ಲಿ ಏನೇ ಮಾಡಿರ್ಲಿ ಒಂದ್ ಪ್ಲೇಟ್ ಗೋಲ್ಗಪ್ಪಗೆ ಇದಾಗ್ಬಿಡ್ತಾಳೆ. ಹುಡುಗಿರೇ ಅಷ್ಟು, ನಾನು ಬಿಟ್ಟು. ನನಗಾಗಲ್ಲ ಗೈಸ್, ಗೋಲ್ಗಪ್ಪ ಅಂತಂದ್ರೆ ಗೋಲ್ಗಪ್ಪ ಅದು ತಿನ್ಬೇಕಂತನೂ ಅನ್ಸಲ್ಲ ನನಗೆ. ಇವಳು ಬೇಕಾದ್ರೆ ಎಷ್ಟು ಹೊಟ್ಟೆ ತುಂಬಿದ್ರೂ ತಿಂತಾಳೆ. ನಿನ್ಗೊಂದ್ಸಲ ಏನಾದರೂ ಲೈಕ್ ಇವಳ ಹತ್ರ ಗೋಲ್ಗಪ್ಪ ಚಾಲೆಂಜ್ ಮಾಡಿಸ್ತೀನಿ ಆಯ್ತಾ? ಮ್ಯಾಕ್ಸಿಮಮ್ 1 hour
2 or 3 ಅದಕ್ಕಿಂತ ಜಾಸ್ತಿ ತಿನ್ನಕ್ಕಾಗಲ್ಲ ನನಗೆ. 2 or 3 ಪ್ಲೇಟ್ಸಾ? 2 or 3 ಪ್ಲೇಟ್ಸ್. ಶಾಕ್ ಆಗ್ಬಿಟ್ಟೆ ನಾನು 2 or 3 ಅಂತ ಅಂದಿದ ತಕ್ಷಣ. ಅಷ್ಟು ಅವಳಿಗೆ ನೋಡೋಣ ಎಷ್ಟು ತಿಂತಾಳೆ, ಅದೊಂದು ಚಾಲೆಂಜ್ ಮಾಡಿಸ್ತೀನಿ. ಯಾವಾಗ ಮಾಡಿಸೋಣ, ಫಸ್ಟ್ ಇದೆಲ್ಲ ಮುಗ್ದೋಗ್ಬಿಡ್ಲಿ, ತಲೆ ಬಿಸಿ ಎಲ್ಲ, ಅವಾಗ ಮಾಡಿಸ್ತೀನಿ ಅವಳಿಗೆ, ನೋಡುವ. ಇದು ತುಂಬ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ, ಸೀರಿಯಸ್ ಆಗಿ ಮಾತಾಡ್ಬೇಕಂತ ಮೈಕ್ ಏನು ಕ್ಯಾಮ್ರಾ ಇಡ್ತಾ ಇದ್ದೀನಿ. ಏನು ಗೊತ್ತಾ, ತುಂಬ ಚಿಕ್ಕವ್ರು ಇರ್ತೀವಲ್ಲ, ಅದೇ ನೆಮ್ಮದಿ ಗೈಸ್. ಫಸ್ಟಲ್ಲಿ ಏನೋ ನಾವು ಚಿಕ್ಕವರಿದ್ದಾಗೆಲ್ಲ ಅನ್ಕೋತಾ ಇದ್ದೋ, ಬೇಗ ಬೇಗ ದೊಡ್ಡವರಾಗ್ಬಿಟ್ರೆ ಸಾಕಪ್ಪ, ಅದು ಏನೋ ಅಷ್ಟು ಹೋಮ್ವರ್ಕ್ ಬರಿಬೇಕು, ಇಷ್ಟು ಹೋಮ್ವರ್ಕ್ ಬರಿಬೇಕು, ಇನ್ನೇನಂತಾರೆ 10th ಎಲ್ಲ ಹೇಳ್ತಾ ಇದ್ದಿದ್ದು ಅಷ್ಟೇ, 10th ಒಂದು ಪಾಸ್ ಆಗ್ಬಿಟ್ರೆ ಸಾಕು, ಇನ್ನು ಮುಂದಕ್ಕೆ ಹೆಂಗೋ ಒಂದು ಇದು ಮಾಡ್ಕೊಡ್ಬೋದು. PU ಬಂದು PU ಒಂದು ಪಾಸ್ ಆಗ್ಬಿಟ್ರೆ ಸಾಕು, ಹಿಂಗೆ ಎಲ್ಲ ಟೀಚರ್ಸು ಅದನ್ನೇ ಹೇಳ್ತಾ ಇದ್ದೀವಿ ನಮಗೆ. 10th ಒಂದು ನಿಮ್ದು ಏನಂತಾರೆ ಲೈಫ್ನೇ ಚೇಂಜ್ ಮಾಡೋ ಅಂತ ಒಂದು ಇದು ಅಂತ ಹೇಳೋರ. ಅವಾಗೂ ಹಂಗೆ ಇನ್ ಸೆಕೆಂಡ್ PU ಟರ್ನಿಂಗ್ ಪಾಯಿಂಟ್ ಲೈಫಲ್ಲಿ ಅಂತ ಹೇಳೋರು. ಸೆಕೆಂಡ್ PUನು ಓಕೆ, ಬಟ್ ನಿಜವಾಗ್ಲೂ ಟರ್ನಿಂಗ್ ಪಾಯಿಂಟ್ ಏನಾಯ್ತಲ್ಲ ಇವಾಗ. ಅದು ಏನ್ ಮಾಡೋದು, ನಮ್ಮ ಕ್ಲಾಸಲ್ಲಿ 9 ಟಾಪರ್ ಅಲ್ವಾ. ನೈಸ್ ಜೋಕ್, ನೈಸ್ ಜೋಕ್. ನನ್ನ ಟಾಪರ್ ಅಂದ್ಬಿಟ್ಲಲ್ಲ, ನೈಸ್ ಜೋಕ್. ಆಮೇಲೆ ಇವಳ್ದು ತುಂಬಾ ಒಳ್ಳೆ ಸಿಂಗರ್, ಸೂಪರ್ ಆಗಿ ಆಡ್ತಾಳೆ. ದಿನ ಕ್ಲಾಸಲ್ಲಿ ನನಗೆ ನಿದ್ದೆ ಬಂದಾಗ ಸಾಂಗ್ ಆಡೋದು ನಾನು. ಕ್ಲಾಸ್ ಕೇಳಲ್ಲ ಅನ್ಕೋಬಿಡ್ತಾರೆ ಕಣೆ. ನಿಜನೇ. ಒಂದ್ ನಿಮಿಷ ನಾನು ಹೇಳ್ತೀನಿ. ಏನ್ ಗೊತ್ತಾ ಗೈಸ್, ನಾನು ಹೇಳ್ತೀನಿ ಕೇಳಿ. ಬೆಳಗ್ಗೆ ಅವಾಗ ತಾನೇ ಎದ್ಬಿಟ್ಟು ರೆಡಿಯಾಗಿ ತಿನ್ಕೊಂಡ್ ಬಂದಿರ್ತಾಳೆ. ಫುಲ್ ಅವಳು ಕಣ್ಣನ್ನ ಪೂರ್ತಿಯಾಗಿ ಬಿಡೋದು ತುಂಬಾ ರೇರ್ ಅನ್ಸುತ್ತೆ. 75% ಈಗ ಮುಚ್ಚೆ ಇರ್ತಾಳೆ, ಇನ್ನ ಏನೋ 25% ಯಾರಾದ್ರೂ ಬೈತಾರೆ ಇಲ್ಲ ಹೇಳ್ತಾರೆ ಅಂತ ಬಿಟ್ಟಿರೋದಷ್ಟೇ ಅವಳು. ಯಾವಾಗ್ಲಂದ್ರೂ ನೋಡಿ, ಒಂದು ಕ್ಲಾಸಲ್ಲಿ ಒಂದ್ ದಿನಕ್ಕೆ 8 ಪೀರಿಯಡ್ಸ್ ಇರುತ್ತೆ ಅನ್ಕೊಳ್ಳಿ. 8 ಇರುತ್ತಾ, 7 ಅನ್ಕೊಬಿಡಿ. 7 ಬೆಳಗ್ಗೆ 4 7 ಪೀರಿಯಡ್ಸ್ ಅಲ್ಲಿ ಒಂದ್ ಪೀರಿಯಡ್ ಇಲ್ಲ 2 ಪೀರಿಯಡ್ ಅಷ್ಟೇ ಕ್ಲಾಸ್ ಕೇಳೋದವಳು. ಅದು ಏನು ಬರ್ಸ್ತಿರ್ತಾರಲ್ಲ, ಬರ್ಸ್ಬೇಕಾದ್ರೆ ನೋಡ್ಬೇಕು ಗಾಯ್ಸ್, ಫುಲ್ ಬಿದ್ದೋಗ್ಬಿಟ್ಟಿರ್ತಾಳೆ. ಅವಳ ಹ್ಯಾಂಡ್ ರೈಟಿಂಗ್, ಅವಳದು ಯಾವಾಗಾದ್ರೂ ಅವಳು ಕ್ಲಾಸಲ್ಲಿ ಕುತ್ಕೊಂಡಾಗ ಹ್ಯಾಂಡ್ ರೈಟಿಂಗ್ ತೋರಿಸ್ತೀನಿ ನೋಡಿ. ಫುಲ್ ಹೆಂಗಂತಂದ್ರೆ ಏನೋ ಮೈಸೂರ್ಗೊಂದು ಮಂಡ್ಯ ಒಂದಿರುತ್ತೆ ಹ್ಯಾಂಡ್ ರೈಟಿಂಗು. ಅಷ್ಟು ನಿದ್ದೆ ಮಾಡ್ತಾಳೆ. ಅಬ್ಬಾ ರಾಮ. ನೈಟ್ ಎಲ್ಲ ಏನ್ ಮಾಡ್ತೀಯ ಮನುಷ್ಯ, ನಿದ್ದೆ ಮಾಡ್ದೆ? ಓದ್ತಿರ್ತಾಳೆ. ಓದ್ತಾಳೆ ನೈಟ್ ಎಲ್ಲ ಓದೋದು. ಒಂದ್ ಕ್ಲಾಸಲ್ಲೆಲ್ಲ ಅವಳಿಗೆ ಏನ್ ಗೊತ್ತಾ ಗೈಸ್, ಈ ಸೆಲ್ಫ್ ಸ್ಟಡಿ ಬುದ್ಧಿ ಜಾಸ್ತಿ. ನಮ್ಗೆ ಸೆಲ್ಫ್ ಸ್ಟಡಿ ಮಾಡಕ್ ಬರಲ್ಲ, ಹಂಗಾಗಿ ನಾವ್ ಏನೋ ಒಂದ್ ಹೇಳಿದ್ ಬರ್ಕೋತೀವಿ. ಅವಳು ಹಂಗಲ್ಲ, ಸೆಲ್ಫ್ ಸ್ಟಡಿ ಮಾಡ್ಕೋತಾಳೆ ಅಲ್ಲಿ ಹೋಗ್ಬಿಟ್ಟು ಹಾಸ್ಟೆಲ್ಗೆ. ಈ ಸೆಮ್ಮೆ ಗೈಸ್ ಪಾಪ ಒಳಗ್ ಮಾಡ್ಕೊಂಡಿರೋದು, ಎಲ್ಲ ಸೆಮ್ಮಲ್ಲೂ ಚೆನ್ನಾಗ್ ಬಂದಿತ್ತು. ಈ ಸೆಮ್ಮೆ ಏನೋ ತುಂಬಾ ನಿದ್ದೆ ಮಾಡ್ತಾಳೆ. ಜಿಮ್ಮಿಗೆ ಹೋಗ್ತಾಳಲ್ಲ, ಅಲ್ಲಿ ಫುಲ್ ಸುಸ್ತಾಗಿರ್ತಾಳೆ. ಹಂಗ್ ಬಂದ್ ಹಂಗೆ ಮಲ್ಕೋಬಿಡ್ತಾಳೆ. ನಿಜ ಹೇಳೋ, ಇದೆಲ್ಲ ಜಿಮ್ಮಿನ ಪ್ರಭಾವ. ಏನೋ ನಾವು ಜಿಮ್ಗೆ ಹೋಗ್ದಿರೋ ಕಾರಣ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಾವು ಕಮೆಂಟ್ ಮಾಡಕ್ ಹೋಗಲ್ಲ. ನಮ್ಗೆ ಬಸ್ಸಲ್ಲಿ ಓಡಾಡೋದೇ ಜಿಮ್ಮು. ಜನಗಳನ್ನ ನುಗ್ಕೊಂಡು ಬಸ್ ಹತ್ತಿ ಸೀಟ್ ಹಾಕದೆ ಏನ್ ಮಾಡ್ದಂಗೆ ವರ್ಕೌಟ್ ಮಾಡ್ದಂಗೆ ಆಗ್ಬಿಟ್ಟಿರುತ್ತೆ ನಮ್ಗೆ. ಪ್ರತಿ ದಿನ ಸೀಟ್ ಹಾಕೊಂಡು ಹೋಗ್ಬೇಕಲ್ಲ, ಅದೆಲ್ಲ ನಮ್ಗೆ ಹೆಂಗಂತಂದ್ರೆ ಏನೋ ಸಾಧನೆ ಮಾಡ್ದಂಗೆ, ಚಾಲೆಂಜ್ ಅದು. ಮೋನಿಷನ್ ಒಂದಿನ ಆ ಥರದ್ರಲ್ಲಿ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಬಾಯಿ ಮುಚ್ಕೊಂಡು ಎಲ್ಲಾದ್ರೂ ಹತ್ರದಲ್ಲಿ ಸೇರ್ಕೋಬೇಕು. ಕೋಲಾರದಿಂದ ಏನಕ್ಕೆ ಬಂದೊಳಗೆ, ಕೋಲಾರದಿಂದ ಬಂದವಳೆ, ಮಾಡಕ್ ಕೆಲ್ಸ ಇಲ್ದೆ. ಇಲ್ಲನಾ ಸ್ಟಾರ್ಟ್ ಬರ್ತಾ ನಿಂಗೆ ಲಿರಿಕ್ಸು? ನನಗೆ ಲಿರಿಕ್ಸ್ ಬರೋಲ್ಲ. ಆನ್ ಮಾಡಿ. ಒಂದು ನಿಮಿಷ ಲಿರಿಕ್ಸ್ ನೋಡ್ಕೋತೀನಿ. ಅದ್ ನಂಗೆ ವಿಡಿಯೋ ಶೇರ್ ಮಾಡಿ ಸರಿಯಾಗಿದೆ. ಏನೋ ಒಂದು ಟ್ರೈ ಮಾಡ್ತಾ ಇದೀವಿ ನೋಡಿ. ಯಾರು ಮಾತ್ರ ಕೆಟ್ಟದಾಗಿ ತಿಳ್ಕೊಬಿಡಿ, ಕೆಟ್ಟದಾಗ ಅನ್ಕೋಬಿಡಿ. ನಮ್ ಇಬ್ರಿಗೂ ಆಡೋದಕ್ ಬರಲ್ಲ, ಇಬ್ರು ಸಿಂಗರ್ಸ್ ಅಲ್ಲ.
ನೋಡು ಬಂದಿದೆ. ಬಿಸಿಲು ಕುದುರೆಯೊಂದು ಎದೆಯಿಂದ ಓಡಿದಂತೆ, ಅವಳ ನೆನಪಿನಿಂದ ನದಿಯೊಂದು ಮೂಡಿದಂತೆ, ಕಣ್ಣಿನ ಕಡಲಲ್ಲಿ ಮುಳುಗಡೆಯಾಗಿದೆ ನಾನೀ ಬಿಟ್ಟ ದೋಣಿ. ನಿನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲಿದೆ, ಅವಳು ತುಂಬಾ ಮೌನಿ. ಮೊದಲಿನಿಂದ ಮೋಹಿಸುವೆನು, ಮರಳಿ ಬಂದರೆ ಅವಳು. ನನಗೂ ಗೊತ್ತು ಅವಳು ಬರಲು ನನ್ನ ಸ್ವಪ್ನದಲು. ಹೃದಯದ ತೋಟದೊಳಗಡೆ ಎಂದು ಅರಳದ ಹೂವಿನ ಬೆಳವಣಿಗೆ ಎಲ್ಲಿಯೋ ಹೊರಟು ಹೋಗಿದೆ ನಂಗೂ ತಿಳಿಯದೆ ನನ್ನಯ ಮುಗುಳು ನಗೆ. ಹೃದಯದ ತೋಟದೊಳಗಡೆ ಎಂದು ಅರಳದ ಹೂವಿನ ಬೆಳವಣಿಗೆ ಎಲ್ಲಿಗೋ ಹೊರಟು ಹೋಗಿದೆ ನಂಗೂ ತಿಳಿಯದೆ ನನ್ನಯ ಮುಗುಳು ನಗೆ. ಎಲ್ಲ ಸರಿ ಮನೀಷಾ, ವಿಡಿಯೋ ಆನ್ ಆದ್ಮೇಲೆ ಯಾಕೆ ಒಳ್ಳೆ ಸತ್ತ ನಾಯ್ತರ ನಿಧಾನ ಕೇಳ್ತೀಯ. ಗೈಸ್ ಯಾರು ಏನು ಅನ್ಕೋಬಿಡಿ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಟ್ಟದಾಗ ಆಡಿದ್ವಿ ಅಂತ ನಮಗೆ ಗೊತ್ತು. ಬಟ್ ನಾನು ಸಿಂಗರ್ ಅಲ್ಲ, ಅವಳು ಸಿಂಗರ್ ಅಲ್ಲ, ಜಸ್ಟ್ ಟ್ರೈ ಅಷ್ಟೇ.